ಸುಬಿಗಳು ಚೆನ್ನಾಗಿದ್ದೀರಪ್ಪ. 1ನೇ ಅರಸನು 19ನೇ ಅಧ್ಯಾಯ. ಏಲಿಯ ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದನು. ಅದನ್ನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಆಹಾಬನು ಯೆಜ್ಬೇಲನಿಗೆ ತಿಳಿಸಿದಾಗ ಏಲಿಯ ಬಳಿಗೆ ದೂತರನ್ನು ಕಳಿಸಿ, ನಾಳೆ ಇವತ್ತಿಗಷ್ಟಲ್ಲ ನಿನ್ನ ಪ್ರಾಣವನ್ನು ತೆಗೆದು ಹಾಕಿಬಿಡ್ತೀನಿ ಅಂತಂದು ಹೇಳಿದನು. ನನ್ನ ದೇವತೆ ಮೇಲೆ ಆಣೆ. ಯಾರ ಮೇಲೆ ಇಟ್ಟಿದ್ದಾಳೆ? ದುರಾತ್ಮಗಳ ಮೇಲೆ ಆಣೆ ಇಟ್ಟಿದ್ದಾಳೆ. ದೇವತೆಗಳ ಮೇಲೆ ಆಣೆ ಇಟ್ಟಿದ್ದಾಳೆ. ಏಲಿಯ ಬಹು ಜ್ಞಾನವುಳ್ಳವನು. ದೇವರು ಏಲಿಯ ನೀನು ಮರಣವೇ ಇಲ್ಲ ಅಂತಂದು ಹೇಳಿದ್ದಾನೆ. ಆದರೆ ಏಲಿಯ ಮರಣದ ವಿಷಯದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಮರಣಪಾಶಗಳನ್ನು ಸುತ್ತುಕೊಂಡಿದ್ದಾನೆ. ನನ್ನ ಕೊಂದು ಹಾಕ್ಬಿಡ್ತಾಳೆ ಇವಳು ಹೇಳಿದ್ದಾಳಲ್ಲ, ಮಾಡ್ತಾಳೆ. ಏನ್ರಿ 450 ಮಂದಿ ಪೂಜಾರಿಗಳನ್ನು, ಬಯಲು ಪೂಜಾರಿಗಳನ್ನು ಸಾಯಿಸಿಬಿಟ್ಟಿದ್ದಾನೆ. ಎಷ್ಟು ರೋಷದಿಂದ ಕೆಲಸ ಮಾಡಿದ್ದಾನೆ ನೋಡ್ರಿ. ಏಕೆಂದರೆ ಭೌತಿಕವಾಗಿ ಏಲಿಯಾಗೆ ಅರ್ಪಿಸಿದ ಕೆಲಸವನ್ನು ಸಮಸ್ತವನ್ನು ಸಂಪೂರ್ಣವಾಗಿ ಮಾಡಿದ್ದಾನೆ. ಇಂದಿನ ದಿವಸ ನಾವು ಏನು ಮಾಡ್ತಾ ಇದ್ದೀವಿ? ನಾವು ಹೋರಾಡುತ್ತಿರೋದು ಆಕಾಶ ದುರಾತ್ಮಗಳ ಮೇಲೆ. ನಾವು ಹೋರಾಡುತ್ತಿರೋದು ಅಂಧಕಾರದ ಲೋಕಾಧಿಪತಿ ಮೇಲೆ, ಆಕಾಶ ದುರಾತ್ಮಗಳ ಮೇಲೆ, ಸೈತಾನನ ಮೇಲೆ, ಸೇನೆಗಳ ಮೇಲೆ. ಮಿಕಾಯೇಲು ನಮಗೆ ಸಹಾಯ ಮಾಡ್ತಾನ್ರಿ. ಯಾರು ಈ ಮಿಕಾಯೇಲು? ದೂತರು, ಗಬ್ರಿಯೇಲು. ನಮ್ಮ ಶಕ್ತಿಯಲ್ಲ, ನಮ್ಮ ಬಲವೂ ಅಲ್ಲ. ನಮ್ಮ ಶಕ್ತಿಗೆ ಮಿಂಚೆ ಹೋರಾಟ ಈ ಲೋಕದಲ್ಲಿದೆ ನೋಡ್ರಿ. ಕಠಿಣವಾಗಿ ಯುದ್ಧ ನಡೀತಾ ಇದೆ. ಜಯಶಾಲಿ ಆಗುವುದಕ್ಕೆ ಶಕ್ತರಾಗಿರ್ರಿ. ದೇವರ ದಯಪಾಲಿಸಿದ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಏಲಿಯ 450 ಮಂದಿ ಒಬ್ಬನು ಇಸ್ರಾಯೇಲ್ ಪ್ರಜೆಗಳನ್ನು, ನಿನ್ನ ಪ್ರತಾಪವು ನನ್ನ ಪ್ರತಾಪವನ್ನು ನೋಡ್ಕೊಳ್ಳೋಣ, ಅಹಾಬು ಬಾ ಬೆಟ್ಟಕ್ಕೆ ಬಾ ಅಂತಂದು ಕರ್ಕೊಂಡೋಗಿ ಅಲ್ಲಿ ಬೆಟ್ಟದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೋ, ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೋ ನೋಡೋಣ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀನು ನಿನ್ನ ದೇವತೆಗಳ ಮೇಲೆ ಪ್ರಾರ್ಥನೆ ಮಾಡು. ಯಾರು ಬೆಂಕಿ ಹಚ್ತಾರೋ ಅದೇ ನಿಜವಾದ ದೇವರು. ಓಕೆನಾ ಅಂತ? ಓಕೆ. 450 ಮಂದಿ ಹೋಗಿ ಸುತ್ತಾಡಿ ಮಧ್ಯಾಹ್ನವರೆಗೂ ಪ್ರಾರ್ಥನೆ ಮಾಡಿ, ಭಜಿಸಿ, ಆರಾಧಿಸಿ, ಕೀರ್ತಿಸಿ ಏನು ಮಾಡಿದ್ರು ಅದು ಬೆಂಕಿ ಬಂದಿಲ್ಲ. ಆದರೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿದಾನ, ಬೆಂಕಿ ಹತ್ಕೊಂಡ್ಬಿಡ್ತು. ಬೆಂಕಿ ಹತ್ಕೊಂಡು ಉರಿತಾ ಇದ್ದಾಗ ಆ 450 ಮಂದಿನ ಹಿಡ್ಕೊಂಡು ಅವ್ರ ಜನ ಸಲುವಾಗಿ ಕರ್ಕೊಂಡೋಗಿ ಕಿಶೋನು ಹಳ್ಳದ ಹತ್ರ ಸಂಹರಿಸಿಬಿಟ್ಟಿದ್ದಾನೆ. ಈಗ ಯಜಬೇಳಲು ಮರಣಪಾಶಗಳು, ನಿನ್ನನ್ನು ಸಾಯಿಸಿಬಿಡ್ತೀನಿ, ನಾಳೆ ಇವತ್ತಿಗಲ್ಲ ನಿನ್ನನ್ನು ಸಾಯಿಸಿಬಿಡ್ತೀನಿ, ನಿನ್ನ ಬಿಡಿಸೋದಕ್ಕೆ ಯಾರು ಇದನ್ನು ನೋಡ್ತಾನೆ, ನನ್ನ ದೇವತೆ ಮೇಲೆ ಆಣೆ ಅಂತಂದು ಹೇಳಿದ್ದಾರೆ. ಆದರೆ ಮರಣವನ್ನು ಅಪೇಕ್ಷಿಸಿಕೊಂಡು ನನ್ನ ಪ್ರಾಣವನ್ನು ತೆಗೆದು ಬಿಟ್ಟಲ್ಲ ಅಂತ ಇಂದಿನ ದಿವಸ ಯಾರಾದರೂ ಸಾಯ್ತೀನಿ ಅಂತಂದು ನೀವು ಭಯಗೊಳ್ಳಿದ್ದೀರ? ಭಯದಿಂದ ಏಲಿಯ ನನ್ನ ಪಿತೃಗಳಕ್ಕಿಂತ ಉತ್ತಮವಾದನಲ್ಲ, ನಾನು ಸಾಯಿಸ್ಬಿಡ್ತೀನಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ನೀನು ಭಯದಿಂದ ಇದ್ದರೆ ಭಯದ ಪ್ರಾರ್ಥನೆ ಮಾಡ್ತೀಯ, ಉಲ್ಲಾಸದಿಂದ ಇದ್ದರೆ ಉಲ್ಲಾಸದ ಪ್ರಾರ್ಥನೆ ಮಾಡ್ತೀಯ, ದೇವರ ಶಕ್ತಿಯಿಂದ ತುಂಬಿಕೊಂಡ್ರೆ ದೇವರ ಶಕ್ತಿಯಿಂದ ಪ್ರಾರ್ಥನೆ ಮಾಡ್ತೀಯ. ಇದು ಹೃದಯವು ದೇವರಕ್ಕೆ ಪರಿಶುದ್ಧವಾದ ಆಲಯವು, ಗರ್ಭಗುಡಿ. ಪ್ರಾರ್ಥನೆ ನನ್ನ ಹೃದಯವು ಹೇಗೆ ನಡಿಕೊಟ್ಟೆ ಅಂತ ಅಂದರೆ, ನೀನು ಭಯದಿಂದ ತುಂಬಿಕೊಂಡ್ರೆ ಭಯದ ಪ್ರಾರ್ಥನೆ ಬರುತ್ತೆ. ನೀನು ಶೃಂಗಾರದಿಂದ ತುಂಬಿಕೊಂಡ್ರೆ ಶರೀರ ಕೆಲಸಗಳನ್ನು ಮಾಡ್ತೀಯ. ಎಲ್ಲ ಕೆಲಸಕ್ಕೆ ಈ ಶರೀರವು ಸಪೋರ್ಟ್ ಆಗುತ್ತೆ. ನೀನು ಭೂ ಸಂಬಂಧವಾದ ಕೆಲಸ ಮಾಡ್ತೀಯ, ಪರಲೋಕ ಸಂಬಂಧವಾದ ಕೆಲಸ ಮಾಡ್ತೀಯ. ಯಾವ ಕೆಲಸ ಮಾಡ್ತೀಯ? ನಿಮ್ಮ ಹೃದಯಗಳು ದೇವರ ಸಮಾಧಾನಕ್ಕೆ ಅರ್ಪಿಸಿಕೊಂಡ್ರೆ
ದೇವರ ಶಾಂತಿ ನಿಮ್ಮಲ್ಲಿ ಬಂದರೆ ದೇವರ ಶಾಂತಿ ನಿಮ್ಮನ್ನು ನಿಲಯವಾಗುತ್ತೆ. ನೋಡ್ರಿ, ಅಬ್ರಿ 1ನೇ ಅಧ್ಯಾಯ 7ನೇ ವಚನ. ಅಬ್ರಿ ಪತ್ರಿಕಾ 1ನೇ ಅಧ್ಯಾಯ 7ನೇ ವಚನ. ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿ ತನ್ನ ಸೇವಕರನ್ನು ಜ್ವಾಲೆಗಳನ್ನಾಗಿ ಮಾಡಿದ್ದಾನೆ. ಮಗನ ವಿಷಯವಾದರೆ, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರವೂ ಇರುವುದು, ನಿನ್ನ ನ್ಯಾಯದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ದೇವರು ತನ್ನ ದೂತರನ್ನು, ಸೇವಕರನ್ನು ನೋಡ್ರಿ, ಕ್ರೈಸ್ತರ ಮಕ್ಕಳು ಹೇಗೆ ಮಾಡಿದ್ದಾನೆ? 2 ಕಣ್ಣಾಗಿ ಮಾಡಿದ್ದಾನೆ. ಒಬ್ಬರು ರಾಜರು, ಇನ್ನೊಬ್ಬರು ಯಾಜಕರು. ಈಗ ಯಾಜಕರಿಗಿಂತ ಮಾತಾಡ್ತಾ ಇದ್ದೀವಿ. ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಗಳಾಗಿ ಮಾಡಿಕೊಂಡಿದ್ದಾನಂತೆ. ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಗಳಂತೆ ಮಾಡಿಕೊಂಡಾಗ ನಾವು ಅಗ್ನಿ ಜ್ವಾಲೆಗಳ್ರಿ. ಯಜಬೇಳು ಏನಂತ ಹೇಳಿದಾಳೆ? ನೀನು ಸಾಯಿಸ್ಬಿಡ್ತೀನಿ ಅಂದರೆ ನಾನು ಸಾಯ್ತೀನಿ ಅಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಹೆದರಿಕೆ, ಪ್ರಾಣದ ಹೆದರಿಕೆ. ನೀನು ಸಾವೇ ಇಲ್ಲ ಅಂತಂದು ದೇವರು ಏಲಿಯನ ಕಳಿಸಿದ್ದಾನೆ. ಏಲಿಯ ಮಾಡಿದ್ದು ಒಳ್ಳೆ ಕೆಲಸ. ಏಲಿಯ ಮಾಡಿದ್ದು ಬಹು ಶಕ್ತಿವಂತನಾದ ಕೆಲಸ. ಭೂಮಿ ಮೇಲೆ ಎಲ್ಲರಿಗಿಂತ ಒಳ್ಳೆ ಸೇವಕನಾಗಿ ಕೆಲಸ ಮಾಡಿದ್ದಾನೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮಂಥ ಸೇವಕರು ಏನು ಮಾಡ್ತಾ ಇದ್ದಾರೆ? ಹೆದರಬಾಡ್ರಿ, ಧೈರ್ಯವಾಗಿರ್ರಿ. ಪ್ರಾಣ ಡಿಪ್ರೆಷನ್ಗೆ ಹೋಗಿದಾಗ ನೀವು ಯೇಸು ಕ್ರಿಸ್ತನು ಇದ್ದಾನೆ ಅಂತ, ನಮಗೆ ಯುಗ ಸಮಾಪ್ತಿವರೆಗೂ ಇರ್ತಾನೆ ಅಂತ ನೀವು ಬಲಗೊಳ್ಳ್ರಿ, ಶಕ್ತಿಗೊಳ್ಳ್ರಿ. ನಿಮ್ಮ ಹೃದಯವೇ ನಿಮ್ಮನ್ನು ಬದುಕಿಸುತ್ತೆ. ನಿಮ್ಮ ಹೃದಯವೇ ನಿಮ್ಮನ್ನು ಕೃಪೆಗೆ ಕರ್ಕೊಂಡೋಗುತ್ತೆ. ನಿಮ್ಮ ಹೃದಯವೇ ಅನೇಕ ಜನರನ್ನು, ಆತ್ಮಗಳನ್ನು ಸಂಪಾದಿಸೋದಕ್ಕೆ ಸಿದ್ಧಪಡಿಸುತ್ತೆ. ದೇವರೇ ಏನ್ರಿ? ಅಬ್ರಿ 1:7. ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರವೂ ಇರುವುದು. ಅದೇ ಮಗನು ಯೇಸು ಕ್ರಿಸ್ತನು ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಅಪ್ಪ, ನಾನು ಈ ಶರೀರವನ್ನು ಅಪ್ಪಿಸ್ಬೇಕಾ? ಸಿಲುವೆಗೆ ಹತ್ತಬೇಕಾ? ಅಂದರೆ ಹತ್ತಬೇಕು ಮಗನೇ. ನಿನ್ನ ಸಲುವಾಗಿ ಭೂಮಿ ಎಲ್ಲ ಕೂಡ ಪ್ರಸವ ವೇದನೆ ಪಡ್ತಾ ಇದೆ. ನೀನು ಸಿಲುವೆ ಹತ್ತಿದ್ರೆ ತಾನೇ ಅವರು ಬದುಕೋದು. ನೀವು ಸಿಲುವೆ ಎತ್ತಿದ್ರೆ ತಾನೇ ಅವರು ಜೀವಿಸೋದು. ನೀವು ಸಿಲುವೆ ಹತ್ತಿದ್ರೆ ತಾನೇ ಅವರು ಪರಲೋಕಕ್ಕೆ ಹೋಗೋದು ಅಂತ ಹೇಳಿದಾಗ, ಸರಿ ತಂದೆ ಅಂತ ಹೇಗೆ ಸಿಲುವೆ ಹತ್ತಿದಾಗ ಒಂದು ಮಾತನ್ನು ಕೂಡ ಆಡಲಿಲ್ಲರಿ. ಸಿಲುವೆ ಮೇಲೆ ರಕ್ತ ಸುರಿಸುತ್ತಾ ಇದ್ದಾನೆ. ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರವೂ ಇರುವುದು. ನ್ಯಾಯದಂಡವೂ ನಿನ್ನ ರಾಜದಂಡವು, ನ್ಯಾಯದಂಡವೇ ನಿನ್ನ ರಾಜದಂಡವು. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ನೋಡ್ರಿ, ಕೆಟ್ಟ ಚಾಳಿ, ಕೆಟ್ಟ ಮಾತು ಅಂದರೆ ದೇವರಿಗೆ ಇಡಿಸೋದಿಲ್ಲ, ನಮ್ಮ ಹೃದಯದಲ್ಲಿ ಜೀವಿಸೋದಿಲ್ಲ. ನಾವು ಒಳ್ಳೆಯದಾಗಿ ಜೀವಿಸ್ಬೇಕಂತ ದೇವರು ಆಶಿಸ್ತಾ ಇದ್ದಾರೆ. ದೇವರು ಏನು ಆಶಿಸ್ತಾ ಇದ್ದಾರೆ ಅಂದರೆ, ನಾವು ಒಳ್ಳೆ ಬುದ್ಧಿವಂತರಾಗಿ ಜೀವಿಸಬೇಕು, ಒಳ್ಳೆ ಹೊಸವನ್ನು ಕ್ರಿಯೇಟ್ ಮಾಡಬೇಕಂತ ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಇಲ್ಲಿ ಏನಿದೆ ಅಂದರೆ, ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ಅಧರ್ಮವನ್ನು ದ್ವೇಷಿಸಿದ ಯೇಸು ಕ್ರಿಸ್ತನು ಧರ್ಮವನ್ನು ಪ್ರೀತಿಸಿದನು. ಯೇಸು ಕ್ರಿಸ್ತನು ನಮಗೆ ಎಷ್ಟು ಏಲಿಯ ಸಮಸ್ತವನ್ನು ಕೆಲಸ ಮಾಡಿದ್ದಾನೆ, ಆದರೆ ಯೇಸು ಕ್ರಿಸ್ತನು ನಮಗೆ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಈಗ ರಾಜ್ಯವು ಯೇಸು ಕ್ರಿಸ್ತಂದು. ನ್ಯಾಯದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿ, ಅಧರ್ಮವನ್ನು ದ್ವೇಷಿಸಿದಿ. ದೂತರು ನಮಗೆ ಕೆಲಸ ಮಾಡ್ತಾರೆ. ಗಬ್ರಿಯಲ್ ದೂತ, ಮಿಕಾಯಲ್ ದೂತ. ಕಠಿಣ ಯುದ್ಧ ನಡೀತಾ ಇದ್ದಾವೆ. ಆದರೆ ನಮಗೇನು ಬೇಕು? ಶಕ್ತಿ ಬೇಕು. ದೇವರ ಶಕ್ತಿ ಆಶ್ರಯಿಸಿಕೊಳ್ಬೇಕಂದ್ರೆ ನಮಗೇನು ಬೇಕು? ನೀತಿ ಎಂಬ ವಜ್ರ ಕವಚ ಬೇಕು, ಸತ್ಯವೆಂಬ ನಡಿಕಟ್ಟು ಬೇಕು, ನಂಬಿಕೆಯಾದ ಗುರಿರಾಣಿ ಬೇಕು, ದೇವರು ಪಾಲಿಸಿದ ಸರ್ವಾಯುಧಗಳನ್ನು ನಮಗೆ ಬೇಕು, ಸಮಾಧಾನ ವಿಷಯವಾದ ಸಿದ್ಧ ಮನಸ್ಸು, ಸುವಾರ್ತೆ ಎಂಬ ಸಿದ್ಧ ಮನಸ್ಸು ಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ 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 ಸ್ತೋತ್ರ. ನಮ್ಮ ಹೋರಾಟಕ್ಕೆ ಮಿಂಚಿ ಕೆಲಸ ಇದ್ದೇವೆ ತಂದೆ. ಕಠಿಣ ಯುದ್ಧ ನಡೀತಾ ಇದ್ದಾವೆ ತಂದೆ. ಜಲಶಾಲಿಯಾಗುವುದಕ್ಕೆ ಶಕ್ತರಾಗುವಂತೆ ತಂದೆಯೇ
ಸಮಾಧಾನ ವಿಷಯವಾದ ಸುವಾರ್ಥವೆಂಬ ಸಿದ್ಧ ಮನಸ್ಸನ್ನು ನಮಗೆ ಕೊಡು ತಂದೆ. ನೀತಿ ಎಂಬ ವಜ್ರಕವಚವು ಕೊಡು ತಂದೆ. ಸತ್ಯವೆಂಬ ನಡಿಕಟ್ಟುಗಳನ್ನು ಕೊಡು ತಂದೆ. ನಂಬಿಕೆಯಾದ ಗುರುರಾಣಿ ಕೊಡು ತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಏಲಿಯ ಪ್ರಾಣವನ್ನು ನಮ್ಮ ಪಿತೃಗಳಂತ ನಾನು ಉತ್ತಮವಾದನಲ್ಲ, ನನ್ನ ಪ್ರಾಣವನ್ನು ತಕ್ಕುವಂತಂದು ಪ್ರಾರ್ಥನೆ ಮಾಡ್ತಿದ್ದೆ ಅಲ್ಲ ಅಬ್ಬಾ. ನಿಮಗೆ ಈ ದಿನ ಪ್ರಾರ್ಥನೆ ಮಾಡ್ತಿದ್ದೀವಿ. ನಶಿಸಿ ಹೋದ ಆತ್ಮಗಳು ಬಹು ವೇಗವಾಗಿ ತಂದೆ ಸ್ಥಿರಗೊಳ್ಳಬೇಕು ತಂದೆ. ನಕ್ಷತ್ರವಾಗಿ ಪ್ರಕಾಶಿಸಬೇಕು ತಂದೆ. ನಶಿಸಿ ಹೋದ ಆತ್ಮಗಳು ರಕ್ಷಿಸಿ ತಂದೆ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ.